ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಬಟ್ಟೆನ ಏನು ಶೋ ಮಾಡಿದ್ದೀನಿ ಅಂತಂದರೆ, ನಾರ್ಮಲ್ ಬ್ಲೌಸ್ ಕಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಬಟ್ಟೆನ ನಾನು ಇಲ್ಲಿ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ 38 ಇಂಚ್ ಇರೋ ಅಂಥ ಅಳತೆ ಬ್ಲೌಸ್ನ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂದರೆ, 38 ಇಂಚ್ ಇರುತ್ತೆ ಬ್ಲೌಸು. ಅದನ್ನು ಮೆಜರ್ಮೆಂಟ್ ಅಂತಂದರೆ, ಇವಾಗ ಬ್ಲೌಸ್ನ ಅಳತೆ ತಗೊಳ್ದೆ ನಾವೇನೇ ಬಟ್ಟೆ ಯಾವುದೇ ಬ್ಲೌಸ್ ಅಳತೆ ಇಲ್ಲದೇ 38 ಇಂಚ್ಗೆ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಬರೋದು ತೋರಿಸ್ತೀನಿ. 38 ಡಿವೈಡೆಡ್ ಬೈ 4 ಮಾಡಬೇಕು. 38 ಡಿವೈಡೆಡ್ ಬೈ 4 ಮಾಡಿದಾಗ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 9.5 ಬರುತ್ತೆ. ಇದು ನಮಗೆ ಈ 9.5 ಏನಿದೆ ಇದು ನಮಗೆ ಎದೆ ಸುತ್ತಳತೆಗೆ ಸಿಗುತ್ತೆ. ಅಂದರೆ ಚೆಸ್ಟ್ ಭಾಗ ಇರುತ್ತಲ್ಲ, ಇಲ್ಲಿ ನಾವು 9.5 ಬಟ್ಟೆನ ತಗೋಬೇಕು. ನೋಡಿ, ಇವಾಗ ನಾನು 9.5 ನಮಗೆ ಸ್ಟಿಚಿಂಗಿಗೆ ಪ್ಲಸ್ 1.5 ಅಲ್ಲಿಗೆ ಎಷ್ಟಾಗುತ್ತೆ? 11 ಆಗುತ್ತೆ. ನಾನು ಇಲ್ಲಿ 11.5 ಬಟ್ಟೆನ ನಾನು ತಗೊಳ್ತೀನಿ. ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತಗೊಳ್ಳೋಣ. 9.5 ಪ್ಲಸ್ 1.5 ಎಷ್ಟಾಯಿತು? 11 ಪಾಯಿಂಟ್ ಆಗುತ್ತೆ. ನಾನಿಲ್ಲಿ 11.5ನೇ ಹಾಫ್ ಇಂಚ್ ಎಕ್ಸ್ಟ್ರಾನೇ ತಗೊಳ್ತೀನಿ. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ 12 ಇದೆ. ನಾವು ನೀಟಾಗಿ ಈ ಬಟ್ಟೆನ 11.5ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಬಟ್ಟೆನ ಯಾವ ಥರ ಫೋಲ್ಡ್ ಮಾಡಬೇಕು ಅನ್ನೋದನ್ನ ನಾನು ಪ್ರಿವಿಯಸ್ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನೋಡಿ, ನೀಟಾಗಿ 11.5ನೇ ಬರೋ ಥರ ನಾವು ಸೆಟ್ ಮಾಡ್ಕೋಬೇಕು ಬಟ್ಟೆನ. ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಡೈರೆಕ್ಟು ಯಾವುದೇ ಮಾರ್ಕ್ ಹಾಕಕ್ಕೆ ಹೋಗಬೇಡಿ. ಎಲ್ಲ ಕಡೆಯೂ 2-3 ಸರಿ ಈ ಥರ ಕ್ರಾಸ್ ಚೆಕ್ ಮಾಡಬೇಕು ಬಟ್ಟೆ. ನೋಡಿ, ಎಲ್ಲ ಕಡೆಯೂ ಇವಾಗ 11.5 ಅಂದರೆ 11.5 ಬಟ್ಟೆ ಅಳತೆ ಇದೆ. ಇವಾಗ ಇದಕ್ಕೆ ಶೋಲ್ಡರ್ ಎಷ್ಟು ತಗೋಬೇಕು? 38 ಬ್ಲೌಸ್ಗೆ 38 ಮೆಜರ್ಮೆಂಟ್ ಬ್ಲೌಸ್ಗೆ ನಾವು ಶೋಲ್ಡರ್ಸ್ನ ಎಷ್ಟು ತಗೋಬೇಕು? ನಾನು ಇಲ್ಲಿ ಯಾವುದೇ ಅಳತೆ ಬ್ಲೌಸ್ನ ನಾನು ತಗೊಂಡಿಲ್ಲ. 38ನ ಅಳತೆ ಬ್ಲೌಸ್ನ ನಾವು ಓನಾಗಿ ಯಾವ ಥರ ಕಟ್ ಮಾಡೋದಕ್ಕೆ ತಿಳ್ಕೊಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಶೋಲ್ಡರ್ ನಾವಿಲ್ಲಿ 6.5 ತಗೋಬೇಕಾಗುತ್ತೆ. 38ನ ಅಳತೆ ಬ್ಲೌಸ್ಗೆ ಇದು 6.5 ಶೋಲ್ಡರ್ ತಗೋಬೇಕಾಗುತ್ತೆ. ನೋಡಿ, 38 ಅಳತೆ ಬ್ಲೌಸ್ಗೆ ನಾವು 6.5ನೇ ಭುಜ ತಗೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. 6.5ಕ್ಕಿಂತ ಕಡಿಮೆ ತಗೊಳಕ್ಕೆ ಹೋಗ್ಬೇಡಿ. ಶೋಲ್ಡರು ನಮಗೆ ಅಲ್ಲಿ ಫಿಟ್ಟಿಂಗಾಗಿ ಕೂರಲ್ಲ ಸ್ಟಿಚ್ ಆದಮೇಲೆ. ಅದಕ್ಕೆ 6.5ನೇ ತಗೋಬೇಕು. 6.5ಇಂದ ಮುಂದೆ 7 ತಗೊಳಕ್ಕೆ ಹೋಗ್ಬೇಡಿ. ಪರ್ಫೆಕ್ಟಾಗಿ 38 ಇಂಚ್ ಇರೋ ಅಳತೆ ಬ್ಲೌಸ್ಗೆ ನಾವು 6.5ನೇ ತಗೋಬೇಕು. ನೋಡಿ, ಇಲ್ಲಿ ನಾನು 6.5ಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ 6.5 ಮಾರ್ಕ್ ಮಾಡಾದಮೇಲೆ ಶೋಲ್ಡರ್ಸ್ ಎಷ್ಟು ಬರುತ್ತೆ? ಅಳತೆ ಬ್ಲೌಸ್ ಇಲ್ಲ ನಮಗೆ. ಇವಾಗ ನಾವು ಯಾವ ಥರ ಶೋಲ್ಡರ್ಸ್ನ ತಿಳ್ಕೊಳ್ಳೋದು. ನೋಡಿ, ಇವಾಗ ಭುಜ ಏನು ಮಾರ್ಕ್ ಮಾಡಿದ್ದೀವಿ ಲೈನ್ ಹಾಕ್ಕೊಂಡು, ಇಲ್ಲೂ ಕೂಡ ಅಷ್ಟೇ 6.5 ಏನಿದೆ 6.5ಗೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಶೋಲ್ಡರ್ಸ್ನ ತಗೋಬೇಕಾಗುತ್ತೆ. ನೋಡಿ, ಇವಾಗ 6.5 ಪ್ಲಸ್ 0.5ನ ಸೇರಿಸಿ 7 ಇಂಚು ಸ್ಲೀವ್ನ ನಾವು ತಗೋಬೇಕು. ನೋಡಿ, 38 ಇಂಚಿನ ಅಳತೆ ಬ್ಲೌಸ್ಗೆ ತೋಳು ಬಂದು ನಮಗೆ 7 ಇಂಚ್ ಬೇಕಾಗುತ್ತೆ. ನೋಡಿ, ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ಇದೆರಡು ಪಾಯಿಂಟ್ಗಳನ್ನು ಕೂಡ ನೀಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಏನಾದರೂ ಕನ್ಫ್ಯೂಸ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ 38 ಇಂಚಿನ ಬ್ಲೌಸ್ಗೆ ಶೋಲ್ಡರ್ಸ್ ಎಷ್ಟು ತಗೋಬೇಕು ಮತ್ತು ಭುಜ ಬರುತ್ತಲ್ಲ ಇದನ್ನು ಎಷ್ಟು ತಗೋಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಭುಜ ಬಂದು 6.5 ತಗೋಬೇಕು. ತೋಳಿನ ಸುತ್ತಳತೆ ಏನು ಬರುತ್ತೆ, ಈ ಸ್ಲೀವ್ ಕಟ್ಟಿಂಗ್ ಏನು ಬರುತ್ತೆ, ಈ ಸೈಡು ನಾವು 7 ತಗೋಬೇಕಾಗುತ್ತೆ. ಅಂದರೆ 7 ಇಂಚ್ ತಗೋಬೇಕು. ಆಯಿತಾ? ಇಲ್ಲಿಂದ ಮತ್ತೆ ನಾವು ಇಲ್ಲಿ ನಾರ್ಮಲ್ ಬ್ಲೌಸ್ಗೆ 32 ಇಂಚಿನ ಬ್ಲೌಸ್ಗೆ ನಾನು ಇಲ್ಲಿ 3/4 ಇಂಚ್ ಅಷ್ಟೇ ನಾನು ಗ್ಯಾಪ್ ತಗೊಂಡಿದ್ದೆ ಈ ಕ್ರಾಸ್ ಕಟ್ಟಿಂಗಿಗೆ. ಇದಕ್ಕೇನು ಮಾಡಬೇಕು ಅಂತಂದರೆ ನಾವು ಜಾಸ್ತಿ ತಗೋಬೇಕಾಗುತ್ತೆ. ನೋಡಿ, 1/4 ಇಂಚಷ್ಟು ನಾವು 1.25 ಅಷ್ಟು ನಾವು ಇಲ್ಲಿ ಮಾರ್ಕಿಂಗ್ ಮಾಡಬೇಕು. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, 1.25 ಇಷ್ಟೇ ಮಾರ್ಕ್ ಮಾಡಬೇಕು, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ 1.25 ಮಾರ್ಕ್ ಮಾಡಾದಮೇಲೆ ಎರಡೂ ಕಡೆಯೂ ಕೂಡ ನಾವು 1.25ನೇ ಮಾರ್ಕ್ ಮಾಡಬೇಕು. ನೋಡಿ, 1/4 ಇಂಚು 1.25 ಅಂದರೆ 1/4 ಇಂಚು.
ಇಲ್ಲಿ 1/4 ಇಂಚು ಎರಡು ಕಡೆನೂ ಈ ಸೆಂಟ್ರಿಂದ ಮಾರ್ಕ್ ಮಾಡಾದ್ಮೇಲೆ ಮತ್ತೆ ಈ ಸೆಂಟ್ರ್ ಏನಿದೆ ಇಲ್ಲಿಂದ ಈ ಕಡೆಗೆ ಎಷ್ಟು ತಗೋಬೇಕು, ಇಲ್ಲಿಂದ ಮೇಲ್ಗಡೆಗೆ ಎಷ್ಟು ತಗೋಬೇಕು ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿಂದ ನಾವು 2/4 ಇಂಚ್ ತಗೋಬೇಕಾಗುತ್ತೆ. ಕಾಣಿಸ್ಬೋದು ನಿಮಗೆ. ಇದು ತುಂಬ ಹೆವಿ ಬ್ಲೌಸ್ ಆಗಿರೋದ್ರಿಂದ 38 2/4 ತಗೊಳ್ಳೇಬೇಕು. ನೋಡಿ, ನಾನಿಲ್ಲಿ 2 ಇಟ್ಕೊಂಡಿದ್ದೀನಿ, 2/4. ನೋಡಿ, ಎರಡೂ ಸ್ಲೀವ್ ಕಡೆಯೂ ಕೂಡ 2/4 ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಈ ಥರ ಮಾರ್ಕ್ ಮಾಡಾದ್ಮೇಲೆ ಈ ಪಾರ್ಟ್ ಏನಿದೆ ಇದನ್ನು ಇಲ್ಲಿಂದ 1.5 ಇಂಚಷ್ಟು ನಾವು ಸಮಕ್ಕೆ ಹೋಗಬೇಕು. ಇಲ್ಲೇನು ನಾವು ಶೇಪ್ ಕೊಡ್ತೀವಿ ಸ್ಲೀವ್ ಕಟ್ಟಿಂಗಿಗೆ, ಅಲ್ಲಿ ನಾವು ನೀಟಾಗಿ ಇಲ್ಲಿ ತನಕನೂ ಸ್ಟ್ರೈಟ್ ಹೋಗಬೇಡಿ. 32 ಇಂಚಸ್ ಬ್ಲೌಸಲ್ಲಿ ನಾನು ಇಲ್ಲಿ ತನಕನೂ ಕೂಡ ಸ್ಟ್ರೈಟ್ ಹೋಗಿ ಇಲ್ಲಿ ಕ್ರಾಸ್ ಮಾಡಿದ್ದೆ. ಆದರೆ ಈ ಬ್ಲೌಸಲ್ಲಿ ನಾವು ಆ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು 38 ಇಂಚು ಅಂದರೆ ಹೆವಿ ಇರುತ್ತೆ ಬ್ಲೌಸು. ನೋಡಿ, ಇವಾಗ 1.5 ಇಂಚಷ್ಟು, 1.25 ಇಂಚಷ್ಟು ಸ್ಟ್ರೈಟ್ ಹೋಗಿ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪನೇ ನಾವು ಕ್ರಾಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕ್ರಾಸ್ ಮಾಡಿ ಈ ಪಾಯಿಂಟ್ ಏನಿದೆ ಇಲ್ಲಿಂದ ನಾವು ಈ ಪಾಯಿಂಟ್ನ ಸೇರಿಸ್ಕೊಂಡು ನಾವು ಕಂಪ್ಲೀಟ್ ಮಾಡಬೇಕು. ನೋಡಿ, ನಾನು ಹಾಕ್ತಾಯಿದ್ದೀನಿ, ನಿಮಗೆ ಕಾಣಿಸ್ಲಿ ಅಂತ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ದಯವಿಟ್ಟು ಇದೇ ಮೆಥಡ್ನ ಅಭ್ಯಾಸ ಮಾಡಿ ಎಲ್ಲರೂ ಕೂಡ. ನೋಡಿ, ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1/4 ಇಂಚು ಗ್ಯಾಪ್ನ ಕೊಟ್ಟಿದ್ದೀವಿ, ಇಲ್ಲಿ 2 ಇಂಚು ಗ್ಯಾಪ್ನೂ ಕೂಡ ಕೊಟ್ಟಿದ್ದೀವಿ. ಅಲ್ಲಿಗೆ ನಮಗೆ ಇಷ್ಟು ಪಾರ್ಟು ಕೂಡ ನಮಗೆ ಬಟ್ಟೆ ಮಿಕ್ಕುತ್ತೆ. ಇದು ಹೆವಿ ಇರುತ್ತಲ್ಲ, ಸ್ಲೀವ್ ಹೆವಿ ಯಾರಿಗಿರುತ್ತೆ ಅವ್ರಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಅದಕ್ಕೋಸ್ಕರ ನಾವು ಈ ಮೆಥಡ್ನ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡಿ ಡೈರೆಕ್ಟಾಗಿ ನಾವು ಇಲ್ಲಿಂದ ಬಂದು ಸುಮ್ಮನೆ ಹಿಂಗೆ ಮಾರ್ಕ್ ಮಾಡಿಬಿಟ್ರೆ ಇಲ್ಲಿ ಬಟ್ಟೆ ಬಿಗಿ ಆದಂಗೆ ಆಗುತ್ತೆ. ಸ್ಟಿಚ್ ಹಾಕಿ ಬಟ್ಟೆನ ಅವರು ಬ್ಲೌಸ್ನ ವೇರ್ ಮಾಡಿದಾಗ ಇಲ್ಲಿ ಅವ್ರಿಗೆ ಹಿಡ್ಕೊಂಡಾಗ ಆಗುತ್ತೆ. ಅದಾಗಬಾರ್ದು ಅಂತಂದರೆ ನಾವು ಇಲ್ಲಿಂದನೂ ಗ್ಯಾಪ್ ಕೊಡಬೇಕು. ನೋಡಿ, ನಾನು ಏನು ಇಲ್ಲಿಂದ ಗ್ಯಾಪ್ ಕೊಟ್ಟಿದ್ದೀನಿ, ಇಲ್ಲಿಂದ ಗ್ಯಾಪ್ ಕೊಟ್ಟಾಗ ಅವ್ರಿಗೆ ಆ ಶೋಲ್ಡರ್ಸು ಅವ್ರಿಗೆ ಟೈಟ್ ಅನಿಸಲ್ಲ, ಫ್ರೀಯಲ್ಲಿ ಬರುತ್ತೆ. ಫ್ರೀ ಆದರೆ ಒಂದು ಸ್ಟಿಚ್ನ ನಾವು ಹಾಕ್ಕೊಡ್ಬೋದು, ಟೈಟ್ ಆದರೆ ಇಲ್ಲಿ ನಾವು ಬಟ್ಟೆನ ಜಾಯಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಪಾರ್ಟು ತುಂಬ ಇಂಪಾರ್ಟೆಂಟು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ, ಈ ಕಡೆನೂ ಕೂಡ ನೋಡಿ 1.25 ಇಂಚಷ್ಟು ಸ್ಟ್ರೈಟಾಗಿ ಹೋಗಿ ಲೈನ್ ಮೇಲೆ ಹೋದಾದಮೇಲೆ ಇಲ್ಲಿಂದ ನಾವು ಕ್ರಾಸ್ ಮಾಡಬೇಕು. ನೋಡಿ, ಈ ಥರ ಕ್ರಾಸ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಈ ಥರ ನಾವು ಎರಡೂ ಕಡೆಯೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನಾವು ಯಾವುದೇ ಬ್ಲೌಸ್ ಹೊಲಿದ್ರೂ ಕೂಡ ನಮಗೆ ಮೇಯ್ನಾಗಿ ಬೇಕಾಗಿರೋದು ಶೋಲ್ಡರು ಮತ್ತು ಭುಜ. ಈ ಭುಜ ಮತ್ತು ಈ ಕಂಕಳು ಭಾಗ ಇದೆರಡು ಏನಿರುತ್ತೆ ಇದನ್ನು ನಾವು ಪರ್ಫೆಕ್ಟಾಗಿ ಎಲ್ಲ ಅಳತೆ ಬ್ಲೌಸಲ್ಲೂ ಕೂಡ ನೀಟಾಗಿ ತಿಳ್ಕೊಬೇಕು. ಯಾವ ಅಳತೆ ಬ್ಲೌಸ್ಗೆ ಎಷ್ಟು ಶೋಲ್ಡರ್ ಇಡಬೇಕು, ಯಾವ ಅಳತೆ ಬ್ಲೌಸ್ಗೆ ಎಷ್ಟು ಸ್ಲೀವ್ ಇಡಬೇಕು, ಯಾವ ಅಳತೆ ಬ್ಲೌಸ್ಗೆ ಎಷ್ಟು ಭುಜ ಇಡಬೇಕು ಅನ್ನೋದನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ನಾವು ಯಾವ ಡಿಸೈನ್ ಬ್ಲೌಸ್ನಾರು ಕೂಡ ನಾವು ಕಟ್ ಮಾಡಿ ಹೊಲಿಬೋದು. ಇವಾಗ ಇದು ಸ್ಲೀವು ಮತ್ತು ಭುಜ ಎರಡು ಆಯಿತು. ನಾನು ನೆಕ್ಸ್ಟು ನಾರ್ಮಲ್ಲಾಗಿ ಫ್ರಂಟ್ ಡೀಪು ಪ್ರತಿಯೊಬ್ಬರಿಗೂ 6.25 6 ಇರುತ್ತೆ, ಆಯಿತಾ. ಇಲ್ಲಿ ನಾವು 7 ಇಂಚ್ ತಗೊಳ್ಳೋಣ. ನೋಡಿ, ಈ 38 ಇಂಚಿನ ಅಳತೆ ಬ್ಲೌಸ್ಗೆ ಫ್ರಂಟ್ ಡೀಪ್ ಬಂದು 7 ಇಂಚ್ ಬೇಕಲೇಬೇಕು. ನೋಡಿ, 7 ಇಂಚು ಅಂದರೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಹೋದರೂ 6.25 ನಿಂತ್ಕೊಳ್ಳುತ್ತೆ, ಸರಿನಾ. ಸ್ವಲ್ಪ ಡೀಪ್ ಬೇಕು ಅಂತಂದರೆ ನಾವು 7.25 ಗಿಡಿ, 7.25 ಗಿಡಕ್ಕೆ ಹೋಗಬೇಡಿ, ತುಂಬ ಡೀಪ್ ಆಗುತ್ತೆ. ನೋಡಿ, 7.25 ಇಟ್ಕೊಳ್ಳಿ ಸಾಕು. ಈ ಥರ 7.25 ಗಿಟ್ಟು ಇಲ್ಲೂ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮತ್ತು ನಾನು ಡೀಪ್ ಹೇಳ್ಕೊಟ್ಟೆ. ಇಲ್ಲಿ ಭುಜ ಎಷ್ಟು ತೆಗಿಬೇಕು ಮತ್ತು ಎಷ್ಟು ಭುಜಕ್ಕೆ ಬಟ್ಟೆನ ಮಿಕ್ಕಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ನಾವು 2.25 ಇಂಚ್ ಬಟ್ಟೆನ ತೆಗಿಬೇಕಾಗುತ್ತೆ. 2.25 ಇಂಚು ಇಲ್ಲಿ 1/4 ಇಂಚು ಸ್ಟಿಚಿಂಗ್ ನಾವೇನು ಪೈಪಿಂಗ್ ಕೊಟ್ಟು ಹೊಲಿತೀವಿ ಅದಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ 2.25 ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಥರ 2.25 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು 2.25 ಇಲ್ಲಿ ಬ್ಯಾಲೆನ್ಸ್ ಏನು ಮಿಕ್ಕುತ್ತೆ ನಮಗೆ, ಇಲ್ಲಿ ಇನ್ನೂ ಕೂಡ 3.25 ಇಂಚು ಬ್ಯಾಲೆನ್ಸ್ ಮಿಕ್ಕುತ್ತೆ. ನೋಡಿ, ಈ 3.25 ಇಲ್ಲಿ 1/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಕಟ್ಟಿಂಗು ಸ್ಟಿಚಿಂಗು ಎರಡು ಸೇರಿ 1/4 ಇಂಚ್ ಹೋಗುತ್ತೆ. ಈ ಕಡೆಯೂ ಕೂಡ ಎಮ್ಮಿಂಗಿಗೆ
ನಮಗೆ ಎಮ್ಮಿಂಗ್ ಮಾಡ್ತೀವಲ್ಲ, ಪೈಪಿಂಗು ಎಮ್ಮಿಂಗು ಯಾವುದಾದ್ರೂ ಸರಿ, ಇಲ್ಲೂ ಕೂಡ 1/4 ಇಂಚು ಹೋಗುತ್ತೆ. ಅಲ್ಲಿಗೆ 1/2 ಇಂಚ್ ಹೋದ್ರೂ ಕೂಡ ನಮಗೆ ನೋಡಿ 1/2 ಇಂಚ್ ಹೋದ್ರೂ ಕೂಡ ಇನ್ನು 3/4 ಬಟ್ಟೆ ಮಿಕ್ಕುತ್ತೆ. ಇಲ್ಲಿಗೆ ಭುಜ ನೀಟಾಗಿ ಕೂರುತ್ತೆ, ಯಾವುದೇ ಜರುಗಿಲ್ದೇನೆ, ಭುಜ ಜರುಗಿಲ್ದೇನೆ ಇಷ್ಟು ಬಟ್ಟೆ ಮಿಕ್ಕಿದಾಗ ನೀಟಾಗಿ ಫಿಟ್ಟಾಗಿ ಕೂರುತ್ತೆ. ಅದನ್ನು ನೀಟಾಗಿ ಅಭ್ಯಾಸ ಮಾಡಬೇಕು ಅಷ್ಟೇ. ನೋಡಿ ಇವಾಗ ನಾನು ಏನು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಡೀಪ್ ಕಡಿಮೆ ಬೇಕು ಅಂದರೆ ಡೀಪ್ ಕಡಿಮೆ ತಗೋಬೋದು, ಇಲ್ಲ ಡೀಪು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ಡೀಪ್ ಇಲ್ಲಿಂದ ಇಲ್ಲಿ ತನಕ ಈ ಲೈನ್ ಮೇಲೆ ಬರಬೇಕು, ಇಲ್ಲಿಂದನೇ ಶೇಪ್ ಕೊಡೋಕೆ ಹೋಗಬೇಡಿ. ಈ ಲೈನಿಂದ ಕೆಳಗಡೆಗೆ ಮಾತ್ರ ನಾವು ಶೇಪ್ ಕೊಡಬೇಕು. ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ. ಇದಾದಮೇಲೆ ಬ್ಯಾಕ್ ಅವ್ರಿಗೆ ಎಷ್ಟು ಬೇಕಷ್ಟು ಇಡ್ಬೋದು. ನಾನಿಲ್ಲಿ ಒಂದು 8.25 ಇಟ್ಕೊಳ್ತೀನಿ ಅಷ್ಟೇ. ನೋಡಿ ಇವಾಗ ಇದನ್ನು ಕೂಡ ಅಷ್ಟೇ, ಇದು ಹೆವಿ ಬ್ಲೌಸ್ ಆಗಿರೋದ್ರಿಂದ 38 ಇಂಚಿನ ಅಳತೆ ಬ್ಲೌಸ್ ಆಗಿರೋದ್ರಿಂದ ಇಲ್ಲೇನು ಮೆಜರ್ಮೆಂಟ್ ಇರುತ್ತೆ ಈ ಮೆಜರ್ಮೆಂಟ್ಗೆ ಇಲ್ಲಿ ನಾವು ಮಾರ್ಕ್ ಮಾಡೋಕ್ಕೆ ಹೋಗ್ಬಾರ್ದು. ನಾವಿಲ್ಲಿ 2.25 ತಗೊಂಡಿದ್ವಿ, ಇಲ್ಲಿ 3 ಇಂಚ್ ತಗೊಳ್ಳೋಣ. ಈ 3 ಇಂಚ್ ಏನು ತಗೊಳ್ತೀವಿ, ಈ ಮಾರ್ಕಿಗೆ ನಾವು ಈ ಲೈನ್ನ ಅಡ್ಜಸ್ಟ್ ಮಾಡಬೇಕು. ಕಾಣಿಸ್ತು ಅಂತ ತಿಳ್ಕೊಳ್ತೀನಿ. ಇದನ್ನು ಅಡ್ಜಸ್ಟ್ ಮಾಡಿ ಇಲ್ಲಿಂದ ನಾವು ರೌಂಡ್ ಶೇಪು ಕೊಟ್ಕೋಬೇಕು. ನೋಡಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು. ಇವಾಗ ಶೋಲ್ಡರ್ಸು ತೋಳಿನ ಭಾಗ ಹೇಳ್ಕೊಟ್ಟಿದ್ದೀನಿ, ಭುಜಾನು ಯಾವ ಥರ ಮೆಜರ್ಮೆಂಟ್ ತಗೋಬೇಕು, ಮಾರ್ಕ್ ಯಾವ ಥರ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಫ್ರಂಟು ಬ್ಯಾಕು ಡೀಪು ಕೂಡ ನಾನು ಇಲ್ಲಿ ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಇರೋದು ನಮಗೆ ಫ್ರಂಟ್ ಲೀವ್ ಆಯಿತು, ಮತ್ತು ಇಲ್ಲಿ ನೆಕ್ ಡೀಪು ಕೂಡ ಆಗಿದೆ. ಇನ್ನು ಮಿಕ್ಕಿದ್ದನ್ನು ನೋಡೋಣ. ಅಂದರೆ 15 ಇಂಚ್ ಉದ್ದ ಇದ್ದರೆ ಬ್ಲೌಸು, ನೋಡಿ 15 ಇಂಚ್ ಉದ್ದ ಇದ್ದರೆ ನಾವು ಬೇಡ, 15 ಬೇಡ, 14 ಇಂಚ್ ಉದ್ದ ಇದ್ದರೆ ಬ್ಲೌಸ್ನ ನಾವು ಒಂದನ್ನು ಮೈನಸ್ ಮಾಡಿ 13 ಇಂಚ್ ಬ್ಲೌಸ್ ಇಟ್ಕೋಬೇಕು. ಸರಿ, ಒಂದನ್ನು ಮೈನಸ್ ಮಾಡಿ ನಾವು 13 ಇಂಚು ಲೆಂತ್ನ ಮಾರ್ಕ್ ಮಾಡಬೇಕು. ನೋಡಿ 13 ಇಂಚ್ ಲೆಂತ್ನ ಮಾರ್ಕ್ ಮಾಡಿ ಇಲ್ಲಿ ಮೊದಲಿಗೆ ಡೈರೆಕ್ಟಾಗಿ ಒಂದು ಲೈನ್ ಹಾಕೋಬೇಕು. ನೋಡಿ ಇದಾದಮೇಲೆ ಏನು ಮಾಡಬೇಕಂತಂದರೆ, ಇಲ್ಲಿಂದ ನಾವು ನಾರ್ಮಲ್ ಬ್ಲೌಸ್ಗಳಿಗೆ 32 ಇಂಚು 34 ಇಂಚು ಬ್ಲೌಸ್ಗಳಿಗೆ ಇಲ್ಲಿಗೆ 3.25 ತಗೊಳ್ತೀವಿ. ಆದರೆ ಈ ಬ್ಲೌಸಲ್ಲಿ ಜಾಸ್ತಿ ತಗೋಬೇಕಾಗುತ್ತೆ. ನೋಡಿ ಇಲ್ಲಿ 4.25 ನಾವು ತಗೋಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಪಾರ್ಟು ಮೇಯ್ನ್ ಆಗಿರುತ್ತೆ. ಇಲ್ಲಿ 38 ಇಂಚಿನ ಅಳತೆ ಬ್ಲೌಸ್ಗೆ 4.25 ಇಂಚು ನಾವಿಲ್ಲಿ ಮಾರ್ಕ್ ಮಾಡಬೇಕು. ಪಟ್ಟಿ ಕಟ್ತೀವಲ್ಲ, ಕ್ರಾಸ್ ಪಟ್ಟಿ ಕಟ್ತೀವಲ್ಲ, ಆ ಭಾಗ ಇದು. ಓಕೆನಾ? ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ ನಾವು 2 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಕಾಣಿಸ್ಬೋದು ನಿಮಗೆ, ಈ ಥರ 2 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಮಾಡಾದಮೇಲೆ ಇದೆರಡು ಪಾಯಿಂಟ್ನು ಕೂಡ ನಾವು ಇಲ್ಲಿ ಈ ಥರ ಜಾಯಿಂಟ್ ಮಾಡಬೇಕು. ಕಾಣಿಸ್ಬೋದು ನಿಮಗೆ, ಈ ಥರ ಜಾಯಿಂಟ್ ಮಾಡಿ ಇದೆರಡರ ಮಧ್ಯೆ ಸೆಂಟ್ರ್ ಎಷ್ಟು ಬರುತ್ತೆ ನೋಡಬೇಕು ನಾವು. ನೋಡಿ ಇಲ್ಲಿ 4.25 ಇದೆ, ಅಂದರೆ ಅಲ್ಲಿಗೆ 2.1 ಅಥವಾ 2 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿ, ಇಲ್ಲೂ ಕೂಡ ನಾವು ಎಷ್ಟು ಮಾರ್ಕ್ ಮಾಡಬೇಕಂದ್ರೆ 2.5 ಇಂಚ್ ಮಾರ್ಕ್ ಮಾಡಬೇಕು. ನೋಡಿ ಈ ಥರ 2.5 ಇಂಚ್ ಮಾರ್ಕ್ ಮಾಡಿ, ಮತ್ತು ಈ ಪಾಯಿಂಟಿಂದ ಇಲ್ಲಿಗೆ 2 ಇಂಚನ್ನ ಮಾರ್ಕ್ ಮಾಡಬೇಕು. 2 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಈ ಪಾಯಿಂಟಿಂದನೂ ಕೂಡ ನಾವು 2.5 ಇಂಚ್ನೇ ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ 2.5 ಇಂಚ್ ಮಾರ್ಕ್ ಮಾಡಿ, ಇಲ್ಲಿ ಇದು ಮೂರಕ್ಕೂ ಅಡ್ಜಸ್ಟ್ ಆಗೋ ಥರ ನಾವು ಇಲ್ಲಿ ಒಂದು ಡಾಟ್ ಹಾಕಬೇಕು. ಇಲ್ಲಿಂದ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಸ್ಟ್ರೈಟ್ ಹಾಕೋ ಆಗಿಲ್ಲ, ಒಂದು 1/4 ಇಂಚ್ 1/2 ಇಂಚ್ ಕ್ರಾಸಾಗಿ ಈ ಥರ ಹಾಕಬೇಕು. ನೋಡಿ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಬೇಕು. ನೋಡಿ ಇವಾಗ ಮುಂಭಾಗದ್ದು ಅಂದರೆ ಬ್ಲೌಸ್ನ ಫ್ರಂಟ್ ಭಾಗನೂ ಕೂಡ ನೀಟಾಗಿ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಲೆಂತು 14 ತಗೊಂಡಿದ್ದೀನಿ. ಬೇಕು ಅಕಸ್ಮಾತ್ ಲೆಂತ್ ಕಡಿಮೆ ಆಗುತ್ತೆ ಅಂದರೆ ಇನ್ನೂ 1 ಇಂಚು ಎಕ್ಸ್ಟ್ರಾನ ನಾವು ತಗೋಬೋದು. ನಾನು 14 ತಗೊಂಡಿದ್ದೀನಿ. ಇಲ್ಲಿ 15 ತಗೊಂಡು ಕೂಡ ಸೇಮ್ ಮೆಥಡ್ ಯೂಸ್ ಮಾಡಿ ನಾವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇವಾಗ ಈ ಮಾರ್ಕು ಕಂಪ್ಲೀಟಾಗಿ ಆಗಿದೆ. ಇಲ್ಲಿಂದ ನಾವು 2 ಇಂಚ್ ತಗೊಳ್ಳೋಣ. ನೋಡಿ 2 ಇಂಚು ಇಲ್ಲಿ ಸೆಂಟ್ರು ಮಾಡಿ 2.5 ಇಂಚ್ ತಗೋಬೇಕು. ನೋಡಿ 6 ಇದೆ, 3ಕ್ಕೆ ಮಾರ್ಕ್ ಮಾಡಿ 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಅರ್ಥ ಆಯಿತು. ಮತ್ತು ಇಲ್ಲಿ ಇವಾಗ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಏನು ಸೆಂಟ್ರ್ ಬರುತ್ತೆ ನಮಗೆ, ಈ ಸೆಂಟ್ರಿಂದ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾವಿಲ್ಲಿ ಈ ಥರ ಸ್ಟಿಚ್ ಮಾಡ್ತೀವಲ್ಲ, ಅದನ್ನು ನಾನು ತೋರಿಸ್ಕೊಡ್ತಿರೋದು ಇವಾಗ. ನೋಡಿ ಈ ಥರ 2.5ಗೆ ಮಾರ್ಕ್ ಮಾಡಿ
ಇಲ್ಲೂ ಕೂಡ ನಾವು ಮಾರ್ಕ್ ಮಾಡಬೇಕು. ಈ ಥರ ಕಾಣಿಸ್ತು ಅಂತ ತಿಳ್ಕೊಳ್ತೀನಿ. ಇದಾದಮೇಲೆ ನಾವು ಇಲ್ಲೂ ಕೂಡ ನೋಡಿ ಈ ಥರ ಇದು ಮೂರಕ್ಕೂ ಕೂಡ ಸೆಟ್ ಆಗೋ ಥರ ನಾವು ಇಲ್ಲಿ ಮಾರ್ಕ್ ಮಾಡಿ ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡಬಾರ್ದು, ಇದು ಕ್ರಾಸ್ ಮಾಡೋಣ. ನೋಡಿ ಈ ಥರ ಕ್ರಾಸಾಗಿ ನಾವು ಸ್ಟಿಚ್ ಮಾಡಬೇಕು. ಒಂದು 1/4 ಇಂಚು 1/2 ಇಂಚು ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ನೋಡಿ ಇವಾಗ ಬ್ಯಾಕು ಎರಡನ್ನೂ ಕೂಡ ನಾನು ನೀಟಾಗಿ 38 ಇಂಚಿನ ಅಳತೆ ಬ್ಲೌಸ್ಗೆ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನೀವು ಇದನ್ನು ಈ ಪಾರ್ಟ್ ಏನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ, ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಮಾರ್ಕಿಂಗ್ನ. ಇದಾದಮೇಲೆ ನಾನು ನೋಡಿ ಇಲ್ಲಿ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಅದಕ್ಕೂ ಕೂಡ ಬಟ್ಟೆ ಮಿಕ್ಸಿ ಇಲ್ಲಿ ನಾನು ಹೇಳಿದ್ನಲ್ಲ ಮೊದಲೇ ಕ್ರಾಸ್ ಪಟ್ಟಿಗೆ ಎಷ್ಟು ಬಟ್ಟೆ ತಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಮೆಜರ್ಮೆಂಟ್ ಮಾಡ್ಕೊಬಿಡಿ. ಇದನ್ನು 4 ಬಟ್ಟೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ 4 ಇದೆ. ಇಲ್ಲಿಂದ ನಾವು ನೋಡಿ ಲೆಂತ್ ಎಷ್ಟಿತ್ತು 11.5 ಇತ್ತು. 11.5 ಫಸ್ಟು ಲೆಂತ್ನ ಮಾರ್ಕ್ ಮಾಡ್ಕೊಬಿಡೋಣ. ಈ ಥರ ನೋಡಿ ಈ ಥರ 11.5 ಲೆಂತ್ನ ಮಾರ್ಕ್ ಮಾಡಿಕೊಂಡು ಇದಾದ ಮೇಲೆ ಇಲ್ಲಿ 4 ಇಂಚ್ ಆಲ್ರೆಡಿ ಇದೆ. ಇಲ್ಲಿ 3 ಇಂಚ್ ತಗೊಳ್ಳೋಣ. 1 ಇಂಚ್ ಕಡಿಮೆ ಮಾಡಿ ನಾವು 3 ಇಂಚ್ ಬಟ್ಟೆ ತಗೊಳ್ಳೋಣ. ಇವಾಗ ಈ 3 ಇಂಚನ್ನ ಇಲ್ಲಿಂದ ನಾವು ಬಟ್ಟೆ ಏನು 4 ಇಂಚ್ ಇತ್ತು ಅಲ್ಲಿಂದ ಈ 3 ಇಂಚ್ಗೆ ನಾವು ಜಾಯಿಂಟ್ ಮಾಡಬೇಕು. ಪಾಯಿಂಟ್ ಈ ಜಾಯಿಂಟ್ ಮಾಡಿರೋ ಪಾಯಿಂಟ್ನ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಾದ್ಮೇಲೆ ನಮಗೆ ಈ ಬಟ್ಟೆ ಸಿಗುತ್ತೆ. ಇದೇ ಮೆಜರ್ಮೆಂಟ್ಗೆ ನಾವು ಇನ್ನೊಂದು ಬಟ್ಟೆನೂ ಕೂಡ ಕಟ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಕ್ರಾಸ್ ಪಟ್ಟಿನೂ ಕೂಡ ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದಾದಮೇಲೆ ಸ್ಲೀವ್ನ ಎಷ್ಟು ತಗೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.